1 ಸಮುವೇಲನು 8ನೇ ಅಧ್ಯಾಯ 5ನೆಯ ವಾಕ್ಯ. ನೀನಂತೂ ಮುದುಕನಾದಿ, ನಿನ್ನ ಮಕ್ಕಳು ನಿನ್ನ ಮಾರ್ಗದಲ್ಲಿ ನಡೆಯುವುದಿಲ್ಲ. ಆದುದರಿಂದ ಬೇರೆ ಎಲ್ಲಾ ಜನಾಂಗಗಳಿಗಿರುವಂತೆ ನಮಗೂ ಒಬ್ಬ ಅರಸನನ್ನು ನೇಮಿಸು, ಅವನೇ ನಮ್ಮ ನ್ಯಾಯ ಸ್ಥಾಪಕನಾಗಲಿ ಅಂದರು. ಈ ವಾಕ್ಯದಲ್ಲಿ ಇಸ್ರಾಯೇಲ್ಯರು ತಮಗೊಬ್ಬ ಅರಸನು ಬೇಕೆಂಬುದಾಗಿ ಕೇಳಿಕೊಂಡಾಗ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಪ್ರವಾದಿಯಾಗಿದ್ದಂಥ ಸಮುವೇಲನೇ ಇಸ್ರಾಯೇಲ್ಯರ ನ್ಯಾಯಸ್ಥಾಪಕನಾಗಿ ಕಾರ್ಯಗಳನ್ನು ಮಾಡುತ್ತಾ ಇದ್ದ. ಆದರೆ ಅವನು ಕೂಡ ವಯಸ್ಸಾದ ನಂತರ ಈಗ ಅವನು ನ್ಯಾಯವನ್ನು ವಿಚಾರಿಸಿ ಅದನ್ನು ಸ್ಥಾಪಿಸುವುದಕ್ಕೆ ಕಾರ್ಯಗಳನ್ನು ಮಾಡುವುದಕ್ಕೆ ಆಗದೆ ಹೋದಾಗ, ಹಾಗೆ ಸಮುವೇಲನ ಮಕ್ಕಳು ಕೂಡ ಸರಿಯಾಗಿ ಕರ್ತನ ಭಯಭಕ್ತಿಯಲ್ಲಿ ನಡೆಯದೆ ಹೋದಂತ ನಿಮಿತ್ತವಾಗಿ ಈಗ ಇಸ್ರಾಯೇಲ್ಯರು ಕೂಡಿ ಬಂದು ಸಮುವೇಲನಿಗೆ, ನೀನಂತೂ ಮುದುಕನಾದೆ, ನಿನ್ನ ಮಕ್ಕಳು ನಿನ್ನ ಮಾರ್ಗದಲ್ಲಿ ನಡೆಯುವುದಿಲ್ಲ. ಆದುದರಿಂದ ಬೇರೆ ಎಲ್ಲ ಜನಾಂಗಗಳಿಗಿರುವಂತೆ ನಮಗೂ ಒಬ್ಬ ಅರಸನನ್ನು ನೇಮಿಸು, ಅವನೇ ನಮ್ಮ ನ್ಯಾಯ ಸ್ಥಾಪಕನಾಗಲಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದಾರೆ. ನೋಡುವಂತ ಸಮಯದಲ್ಲಿ ಅಷ್ಟು ದಿವಸಗಳು ದೇವರೇ ಅವರಿಗೆ ರಾಜನಾಗಿದ್ದು ಅವರ ನ್ಯಾಯವನ್ನ ಸ್ಥಾಪಿಸುವವನಾಗಿದ್ದು, ಅದಕ್ಕೋಸ್ಕರ ಅವರ ಮಧ್ಯದಲ್ಲೇ ಒಬ್ಬನನ್ನು ಆರಿಸಿಕೊಂಡು ಅವರ ಮೂಲಕವಾಗಿ ತನ್ನ ಕಾರ್ಯಗಳನ್ನ ತನ್ನ ಉದ್ದೇಶಗಳನ್ನ ನೆರವೇರಿಸುತ್ತಾ ಇದ್ದರು. ಈಗ ಇಸ್ರಾಯೇಲ್ಯರಾದರೂ ಬೇರೆ ಜನಾಂಗದವರನ್ನು ನೋಡಿ, ಅನ್ಯ ದೇಶೀಯರನ್ನು ನೋಡಿ ಅವರ ರೀತಿಯಲ್ಲಿ ನಮಗೂ ಕೂಡ ಆಗಲಿ, ನಮಗೆ ಮನುಷ್ಯನಾಗಿರುವಂಥ ಒಬ್ಬ ವ್ಯಕ್ತಿ ಅರಸನಾಗಿ ಆಳ್ವಿಕೆ ಮಾಡಲಿ ಎಂಬುದಾಗಿ ಕೇಳಿಕೊಳ್ಳುವುದರ ಮೂಲಕವಾಗಿ ದೇವರು ನಮಗೆ ಅರಸನಾಗಿದ್ದಾನೆ, ದೇವರು ನಮ್ಮನ್ನು ಆಳ್ವಿಕೆ ಮಾಡುತ್ತಾ ಇದ್ದಾನೆಂಬಂತ ಕ್ರಮವನ್ನ ತಿರಸ್ಕರಿಸುತ್ತಾ ಇದ್ದಾರೆ. ಈ ರೀತಿಯಾಗಿ ಅವರು ಕೇಳಿಕೊಂಡದ್ದು ದೇವರ ಹೃದಯಕ್ಕೆ ಬಹಳ ದುಃಖವನ್ನ ಉಂಟು ಮಾಡಿತು. ಆದ್ದರಿಂದಲೇ ದೇವರು ಮುಂದುವರೆದು ಸಮುವೇಲನ ಸಂಗಡ ಮಾತನಾಡುವಾಗ ಅವರು ನಿನ್ನನ್ನಲ್ಲ ನನ್ನನ್ನು ತಿರಸ್ಕರಿಸಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ. ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಯಾವಾಗ ಅನ್ಯ ಜನರನ್ನು ನೋಡಿ, ಬೇರೆ ಜನರ ವರ್ತನೆಗಳನ್ನ, ಕಾರ್ಯಗಳನ್ನ, ಕ್ರಿಯೆಗಳನ್ನು ನೋಡಿ ಹಾಗೆ ನಮಗೂ ಕೂಡ ಆಗಲಿ, ನಮ್ಮ ಜೀವಿತವೂ ಕೂಡ ಹಾಗೆ ನಡೆಯಲಿ, ನಾವು ಕೂಡ ಹಾಗೆ ಇರುತ್ತೇವೆ ಎಂಬುದಾಗಿ ಯಾವಾಗ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗುತ್ತೇವೋ, ಆ ರೀತಿಯಾಗಿ ನಾವು ವರ್ತಿಸುವುದಕ್ಕೆ ಮುಂದಾಗುತ್ತೇವೋ ಅದು ನೇರವಾಗಿ ಕರ್ತನನ್ನ ತಿರಸ್ಕರಿಸುವುದಕ್ಕೆ ಸಮವಾಗಿದೆ. ಆದ್ದರಿಂದಲೇ ದೇವರು ಅನ್ಯ ಜನರ ನಡವಳಿಕೆಯನ್ನು ನೋಡಿ ಅದನ್ನು ನೀವು ಅನುಸರಿಸಬೇಡಿ ಎಂಬುದಾಗಿ ಇಸ್ರಾಯೇಲ್ಯರಿಗೆ ಸ್ಪಷ್ಟವಾಗಿಯೇ ಕಟ್ಟಳೆಯನ್ನ ಕೊಟ್ಟಿದ್ದರು. ನಮಗೂ ಕೂಡ ಆ ಕಟ್ಟಳೆಯನ್ನ ಕೊಟ್ಟಿದ್ದಾರೆ. ನಾವು ಲೋಕದವರನ್ನ ನೋಡಿ ಲೋಕದವರ ಹಾಗೆ ಜೀವಿಸಕೂಡದು. ಅವರ ಯೋಚನೆಗಳು, ಅವರ ಚಿಂತೆಗಳು, ಅವರ ಆಗ್ರಹಗಳೇ ಬೇರೆ, ಅವರ ವರ್ತನೆಗಳೇ ಬೇರೆ, ನಮ್ಮದೇ ಬೇರೆ. ನಾವು ಕರ್ತನ ಮಕ್ಕಳಾಗಿದ್ದೇವೆ, ಆತನು ನಮಗೆ ಪ್ರಾಮುಖ್ಯನಾಗಿದ್ದಾನೆ, ಆತನಿಗೆ ಮೆಚ್ಚುವ ಹಾಗೆ ನಾವು ಮಿಕ್ಕ ಎಲ್ಲ ಕಾರ್ಯಗಳನ್ನ ನೆರವೇರಿಸಬೇಕು. ಹಾಗಾಗಿ ಆತನೇ ನಮ್ಮ ಜೀವಿತದ, ನಮ್ಮ ಕುಟುಂಬದ, ನಮ್ಮ ಪ್ರತಿಯೊಂದು ಕಾರ್ಯದ ಅರಸನಾಗಿದ್ದಾನೆ. ಅಂದರೆ ಆತನಿಂದಲೇ ಆಜ್ಞೆ ಹೊರಡುತ್ತದೆ, ಅದು ನಮ್ಮ ಜೀವಿತದಲ್ಲಿ ನೆರವೇರಿ ಆತನಿಗೆ ಮಹಿಮೆಯನ್ನ ಕೊಡುತ್ತದೆ. ಇದುವೇ ನಿಜವಾದಂತ ಕ್ರೈಸ್ತ ಜೀವಿತ. ಇದಕ್ಕಾಗಿಯೇ ನಾವು ಕರೆಯಲ್ಪಟ್ಟಿದ್ದೇವೆ. ಇದನ್ನ ಮರೆತು ಲೋಕದವರ ಹಾಗೆ, ಲೋಕದವರ ವರ್ತನೆಗಳ ಹಾಗೆ, ಅವರ ಆಲೋಚನೆಗಳ ಹಾಗೆ ನಾವು ಜೀವಿಸುವುದಾದರೆ ಅದು ದೇವರನ್ನು ತಿರಸ್ಕರಿಸುವುದಕ್ಕೆ ಸಮವಾಗಿದೆ. ದೇವರನ್ನ ತಿರಸ್ಕರಿಸುವಂತವರು ತಾವೇ ತಿರಸ್ಕಾರಕ್ಕೆ ಒಳಗಾಗುತ್ತಾರೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರನ್ನ ತಿರಸ್ಕರಿಸಬೇಡಿ. ಆತನಿಗೆ ಪ್ರಮುಖ ಸ್ಥಾನವನ್ನ ಕೊಟ್ಟು ಆತನು ಆಗ್ರಹಿಸುವಂತ ಕಾರ್ಯಗಳು ಮಾತ್ರವೇ ಜೀವಿತದಲ್ಲಿ ನೆರವೇರುವಂತೆ ನಿಮ್ಮನ್ನ ಪೂರ್ಣವಾಗಿ ಸಮರ್ಪಿಸಿ, ಲೋಕದವರ ಕಡೆಗೆ ನಿಮ್ಮ ದೃಷ್ಟಿ ಹೋಗದೇ ಇರುವಂತೆ ಸ್ಥಿರಚಿತ್ತವನ್ನ, ದೃಢತೆಯನ್ನ ಕಾದುಕೊಳ್ಳಿ. ಕರ್ತನ ಮೇಲೆ ಮಾತ್ರ ನಿಮ್ಮ ದೃಷ್ಟಿ ಇರಲಿ. ಆಗ ಆತನು ಅರಸನಾಗಿದ್ದುಕೊಂಡು ನಿಮ್ಮ ಜೀವಿತವನ್ನು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಮುನ್ನಡೆಸುತ್ತಾನೆ. ನೀವು ಸಕಲ ಮೇಲುಗಳನ್ನು, ಆಶೀರ್ವಾದಗಳನ್ನು ನಿಶ್ಚಯವಾಗಿ ಹೊಂದುತ್ತೀರಾ. ಆ ರೀತಿಯಾಗಿ ನಮ್ಮ ಮೇಲೆ ಅರಸನಾಗಿದ್ದು ಆಳ್ವಿಕೆಯನ್ನು ಮಾಡಿ ತನ್ನ ಚಿತ್ತಾನುಸಾರವಾಗಿ, ಉದ್ದೇಶಾನುಸಾರವಾಗಿ ಕಾರ್ಯಗಳನ್ನು ನೆರವೇರಿಸುತ್ತಾ ನಮ್ಮನ್ನು ಆಶೀರ್ವದಿಸಿ ಮುನ್ನಡೆಸುವಂತ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೊದಪ ದಿವಸಗಳಲ್ಲಿ ಇಸ್ರಾಯೇಲ್ಯರು ಅನ್ಯ ಜನಾಂಗದವರನ್ನು ನೋಡಿ ಅವರ ಮೇಲೆ ಯಾವ ರೀತಿಯಾಗಿ ಅರಸರುಗಳು ಆಳ್ವಿಕೆ ಮಾಡುತ್ತಾ ಇದ್ದಾರೋ ಅದೇ ರೀತಿಯಾಗಿ ನಮ್ಮ ಮೇಲೆ ಕೂಡ ಅರಸರುಗಳೇ ಆಳ್ವಿಕೆ ಮಾಡಲಿ ಎಂಬುದಾಗಿ, ಅರಸನನ್ನು ನೇಮಿಸು ಎಂಬುದಾಗಿ ಕೇಳಿಕೊಳ್ಳುವುದರ ಮೂಲಕ ಕರ್ತನನ್ನು ತಿರಸ್ಕರಿಸಿದ ಹಾಗೆ ದಿವಸಗಳಲ್ಲಿ ನಾವು ಕೂಡ ಅನ್ಯ ಜನರನ್ನು ನೋಡಿ ಅವರ
ಹಾಗೆ, ಅವರ ವರ್ತನೆಗಳ ಹಾಗೆ, ಅವರ ಕ್ರಿಯೆಗಳ ಹಾಗೆ ನಾವು ಕೂಡ ಅನುಸರಿಸಿ ಕಾರ್ಯಗಳನ್ನು ಮಾಡುವಾಗ ನಾವು ಕರ್ತನನ್ನು ತಿರಸ್ಕರಿಸುವವರಾಗಿ ಬದಲಾಗುತ್ತೇವೆಂಬಂತ ಅರಿವು ಪ್ರತಿಯೊಬ್ಬೊಬ್ಬರಿಗೂ ಕೂಡ ಉಂಟಾಗಲಿ. ನಾವು ಲೋಕದವರ ಹಾಗೆ ಯೋಚಿಸುವವರಲ್ಲ, ಅವರ ಹಾಗೆ ಕಾರ್ಯ ಮಾಡುವವರಲ್ಲ. ನಾವು ಪರಲೋಕದ ಸಂಸ್ಥಾನದವರು, ಕರ್ತನ ಮಕ್ಕಳು. ಆತನೇ ನಮ್ಮ ಜೀವಿತದಲ್ಲಿ ಪ್ರಾಮುಖ್ಯನಾಗಿದ್ದಾನೆ, ಆತನು ಅರಸನಾಗಿದ್ದಾನೆ. ಆತನ ಆಗ್ರಹಗಳು ನಮ್ಮ ಮೂಲಕವಾಗಿ ನೆರವೇರಿ ಆತನಿಗೆ ಮಹಿಮೆಯನ್ನು ಸಲ್ಲಿಸುತ್ತದೆ. ಅಂತಹ ಒಂದು ಜೀವಿತವನ್ನು ನಡೆಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡಿ. ಎಲ್ಲ ಕೊರತೆಗಳನ್ನು ನೀಗಿಸು ಕರ್ತನೆ. ನೀನು ಅರಸನಾಗಿ ಅಧಿಕಾರದಿಂದ ಕಾರ್ಯಗಳನ್ನು ನೆರವೇರಿಸು. ಅನಾರೋಗ್ಯಗಳು ನೀಗಲಿ, ಬಲಹೀನತೆಗಳು ನೀಗಲಿ, ತಡೆಗಳು ನೀಗಲಿ, ಆಶೀರ್ವಾದದ ಕೊರತೆಗಳು ನೀಗಲಿ. ತಡೆಯಾಗಿ ನಿಂತು ಹೋರಾಡುತ್ತಿರುವಂತಹ ಸಕಲ ಕಾರ್ಯಗಳು ಯೇಸುವಿನ ಮುಂದೆ ಅಡಗಲಿ, ನಾಶವಾಗಿ ಹೋಗಲೆಂಬುದ ಕಟ್ಟಲೆ ಕೊಡ್ತಾ ಇದ್ದಾನೆ. ಕರ್ತನೆ, ನಿನ್ನ ಮಕ್ಕಳಾದರಪ್ಪ ಜಯಕರವಾಗಿ ವಿಶ್ವಾಸ ಜೀವಿತವನ್ನು ಮುನ್ನಡೆಸೋಕ್ಕೆ ಸಹಾಯ ಮಾಡು. ಎಲ್ಲ ವಿಷಯಗಳಲ್ಲೂ ಸಂಪೂರ್ಣ ಆಶೀರ್ವಾದಗಳಿಂದ ಸಂತೋಷಿಸುವುದಕ್ಕೆ ನಿನ್ನ ಕಾರ್ಯಗಳನ್ನು ನೆರವೇರಿಸಿಕೊಡಬೇಕೆಂದು ಪ್ರಾರ್ಥಿಸುತ್ತಾ ಇದ್ದಾನೆ. ನಿನ್ನ ಅತಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗೆ ನಮ್ಮ ಆತ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.